ನಮಸ್ಕಾರ ಸರ್. ನಮ್ಮ ಹೆಸರು ಯಲ್ಲಪ್ಪ ಅಂತೇಳಿ. ನಾನು ನವಭಾರತ ಫರ್ಟಿಲೈಸರ್ ಕಂಪ್ನಿಯಿಂದ ಬಂದಿದ್ದೆ. ನಾವೊಂದು ಹೊಸ ಪ್ರಾಡಕ್ಟ್ ದೋಸ್ತ್ ಸೀವಿಡ್ಸ್ ಅಂತೇಳಿ ಒಂದು ಹೊಸ ಪ್ರಾಡಕ್ಟನ್ನು ನಿಮ್ಮ ಹೊಲದಲ್ಲಿ ನಾವು ಡೆಮೋ ಪ್ಲಾಟ್ ಮಾಡಿದ್ವಿ. ನಮ್ಮ ಹೊಸ ಪ್ರಾಡಕ್ಟ್ ಉಪಯೋಗ ಮಾಡಿರಲ್ಲ ನೀವು, ಅದರಿಂದ ನಿಮಗೆ ಏನೇನು ಚೇಂಜಸ್ ಆಗಿದೆ? ಇಲ್ಲ, ಚೇಂಜ್ ಆಗಿದೆ ಸರ್. ಯಾಕಂದರೆ ಕಂಟಿ ಹೊಡೆದಿದೆ, ಆಮೇಲೆ ಕಲರ್ ಚೇಂಜ್ ಆಗಿದೆ, ಗಿಡನೇ ಬೆಳೆದಿದೆ ಸರ್. ಅಂದರೆ ಈಗ ನಿಮ್ಮದು ಈ ಪ್ಲಾಟ್ ಬೇರೆ ಪ್ಲಾಟಿಗೆ ಈ ಪ್ಲಾಟಿಗೆ ಹೋಲಿಸಿದರೆ ಈಗ ನಮ್ದು ಏನೋ ಒಂದು 6 ಸಾಲು ಮಾಡಿದ್ದೀವಲ್ಲ ನಾವು, 6 ಸಾಲಿನಲ್ಲಿ ಏನೇನು ಚೇಂಜಸ್ ಕಾಣ್ತಾ ಇದೆ ನಿಮಗೆ? ನಿಮಗೆ ಇದು ಎಲ್ಲ ಕಂಟಿ ಹೊಡಿದೆ ಸರ್, ಆಮೇಲೆ ಗಿಡನೇ ಬೆಳೆದಿದೆ, ಆಮೇಲೆ ಕಲರ್ ಒಳ್ಳೆ ಚೆನ್ನಾಗಿ ಬಂದಿದೆ ಸರ್. ಹಸಿರು ಬಿಟ್ಕೊಟ್ಟಿಲ್ಲ, ಸೈಡ್ ಬ್ರಾಂಚಸ್ ಆಗಿದೆ, ಮುಗುಳು ತೊಗೊಂಡಿದೆ, ಫುಲ್ ಮುಗುಳು ತೊಗೊಂಡಿದೆ, ಕಂಟಾಗಿದೆ. ಸೊ ಇದು ಬೆಳವಣಿಗೆ ಕೂಡ ಚೆನ್ನಾಗಿದೆ. ಹೌದಾ? ಚೆನ್ನಾಗಿದೆ, ಪಕ್ಕಲು ತೊಗೊಂಡಿದೆ. ನೆಕ್ಸ್ಟ್ ಈಗ ಅದನ್ನು ಹೊಡಿದಿಲ್ಲ, ನಿಮ್ದು ಪ್ಲಾಟ್ ಇದೆ, ಅದನ್ನು ಉಪಯೋಗ ಮಾಡಿಲ್ಲ. ಅದೇನಾಗಿದೆ ಅಂದ್ರೆ ನೆಟ್ಟಾಗೆ ನಿಂತಿದೆ, ಅಂದ್ರೆ ಸೈಡ್ ಬ್ರಾಂಚಸ್ ಇಲ್ಲ, ಪಕ್ಕಲು ಇಲ್ಲ. ಅಂದ್ರೆ ಓವರಲ್ ಆಗಿ ನೀವು ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಚೆನ್ನಾಗಾಯ್ತು, ನಾನು ಹೇಳೋದು ಇಷ್ಟಪಡ್ತೀನಿ ಸರ್. ಅಂದ್ರೆ ಇದನ್ನು ಹೊಡೆಯೋದ್ರಿಂದ ನೀವು ತಗೊಂಡು ಹೊಡೆದ್ರೆ ನಮಗೆ ಫಸಲು ಚೆನ್ನಾಗಿ ಕೊಟ್ಟು, ಆಮೇಲೆ ಕಂಟಿನ್ಯೂ ಚೆನ್ನಾಗಿ ಕೊಟ್ಟೈತಿ, ಗಿಡನೇ ಎತ್ತರ ಬೆಳೆತೈತಿ, ಆಮೇಲೆ ಎಲ್ಲ ಕಲರ್ ಎಲ್ಲ ಚೆನ್ನಾಗಿದೆ, ಗಿಡನ ಒಳ್ಳೆ ಚೆನ್ನಾಗಿದೆ, ಆಮೇಲೆ ನಿಮಗೆ ಹೂ ಮುಂಪು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸರ್. ಯಾರು ರೈತರು ಬಂದಿಲ್ಲ, ನೀವು ತೋರಿಸಿದ್ರೆ ನೀವು ಯಾರು ಬಂದ್ರಿ ಸರ್? ಹೌದಾ? ಅಲ್ಲ, ನಿಮ್ಮ ಏರಿಯಾದಲ್ಲಿ ನಾವು ಹೊಡೆದಿದ್ದು ಅಂತ ಗೊತ್ತಿಲ್ಲ, ನೀವು ಹೇಳ್ಕೊಂಡ್ರಿ ಯಾರು ಹೇಳಿದೆ 2-3 ಸಲ ರೈತರಿಗೆ ಹೇಳಿ ಸರ್. ಅದೇ ಸರ್, ಬಂದು ನೋಡಕ್ ಹೋಗಿರ್ತಾರೆ, ಬರ್ತಾರೆ. ಅಂದ್ರೆ ಮೊನ್ನೆ ಒಬ್ಬರಿಗೆ ತೋರಿಸಿದ್ದೆ ನಾನು ಸರ್, ಒಬ್ಬರು ಕೊಟ್ಟೆ. ಅಂದ್ರೆ ಇಲ್ಲಿವರೆಗೆ ನಿಮ್ಮಲ್ಲಿ ಒಂದು ಹೊಲದಲ್ಲಿ ಒಂದು ಸ್ವಲ್ಪ ಕಸ ಇತ್ತು, ಕಸ ಇದ್ದಿದ್ದೋಸ್ಕರ ನಿಮ್ಗೆ ಗೊತ್ತಾಗಿಲ್ಲ. ಇವಾಗ ಕಸ ತೆಗೆದಿದೆ, ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಓವರ್ಲಾಗಿ ನಿಮಗೆ ಇದನ್ನು ಈ ಉತ್ಪನ್ನಗಳು ಉಪಯೋಗ ಮಾಡೋದ್ರಿಂದ ನಿಮ್ಗೆ ಒಳ್ಳೇದು ಅನಿಸಿದೆ, ಚೇಂಜ್ ಆಗಿದೆ.